ಈ ಮ್ಯಾಜಿಕ್ ಟ್ರಿಕ್ ಹೇಗೆ ಮಾಡಿದ್ರು ಅಂತ ಹೇಳಿ ಅರ್ಥ ಮಾಡ್ಕೊಳೋದಕ್ಕೆ ಈ ವಿಡಿಯೋ ನೋಡ್ರಿ. ಏನು ನೋಡಿದ್ರಿ, ಮೊದಲನೇದಾಗಿ ನಮ್ಮ ಹತ್ರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದನ್ನು ತಿರುಗಿಸ್ಬೋದು ನಾವು ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ನಿಧಾನಕ್ಕೆ ಇದನ್ನು ತಿರ್ಸ್ಬೋದು. ಅದ್ರ ಮೇಲೆ ನಮ್ಗೆ ಬೇಕಾಗಿರೋ ಫ್ಯಾಕ್ಟರ್ಸ್, ಮೊದಲನೇದಾಗಿ ಒಂದು ಲೈಟ್ ಸೋರ್ಸ್, ಯಾಕಂದರೆ ಲೈಟು ಹಿಂಗೆ ತಿರುಗಿಸ್ಬೇಕಾದ್ರೆ ಅದು ಎಲ್ಲೂ ಹೋಗ್ಕೊಡೋದು, ಇಲ್ಲಾಂತೇಳಿ ನೆರಳಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಎರಡನೇ ಫ್ಯಾಕ್ಟರು ಒಂದು ಕ್ಯಾಮ್ರಾ, ಮೂರನೇ ಫ್ಯಾಕ್ಟರು ಮೆಜಿಷಿಯನ್, ನಾಲ್ಕನೇ ಫ್ಯಾಕ್ಟರು ಒಂದು ಫಿಕ್ಸ್ಡ್ ಬೋರ್ಡ್. ಇವೆಲ್ಲನೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿರಬೇಕು. ಅದು ಸೊ ಮೊದಲನೇ ಸ್ಟೆಪ್ ನಿಮ್ದು ಏನಂತ ಹೇಳಿದ್ರೆ ಒಂದು ರೊಟೇಟಿಂಗ್ ಪ್ಲ್ಯಾಟ್ಫಾರ್ಮ್, ತಿರುಗಿಸೋವಂಥ ಪ್ಲ್ಯಾಟ್ಫಾರ್ಮ್ ನಿಮ್ಮ ಹತ್ರ ಇರಬೇಕು. ಎರಡನೇ ಸ್ಟೆಪ್ ಅಂತ ಹೇಳಿದ್ರೆ ಮೊದಲು ನಿಮ್ಮ ಬೇರೆ ಬ್ಯಾಕ್ಗ್ರೌಂಡ್ ನೋಡಿಸ್ಬೇಕಾಗುತ್ತೆ. ಎರಡನೇ ಸ್ಟೆಪ್ ಏನೋ ನಿಮ್ಮ ಬೇರೆ ಬ್ಯಾಕ್ಗ್ರೌಂಡ್ ನೋಡಿಸ್ಬೇಕಾಗುತ್ತೆ. ಮೂರನೇ ಸ್ಟೆಪ್ಪು ಫಿಕ್ಸ್ಡ್ ಬ್ಯಾಕ್ಗ್ರೌಂಡ್, ಫಿಕ್ಸ್ಡ್ ವಾಟ್, ಫಿಕ್ಸ್ ಟು ದ ಪ್ಲ್ಯಾಟ್ಫಾರ್ಮ್. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತ್ಕೊಳ್ಳೋಂಥ ಒಂದು ಹೊಸ ಬ್ಯಾಕ್ಗ್ರೌಂಡ್ ನೋಡಿಸ್ಬೇಕಾಗುತ್ತೆ. ಯಾಕಂತ ಹೇಳಿ ನಾವು ಇದನ್ನು ತಿರುಗಿಸಿದಾಗ ಈ ಗೋಡೆ ತಿರುಗಲ್ಲ, ಅದು ಈ ಬ್ಯಾಕ್ಗ್ರೌಂಡ್ ತಿರುಗುತ್ತೆ. ಸೊ ಆ ಥರ ಫಿಕ್ಸ್ ಮಾಡ್ಕೊಬೇಕು. ಅದು ನಿಮ್ಮ ಮುಂದಿನ ಸ್ಟೆಪ್ಪು. ನಾಲ್ಕನೇ ಸ್ಟೆಪ್ಪು, ಮೂರನೇ ಸ್ಟೆಪ್ಪು ಏನಂತ ಹೇಳಿದ್ರೆ ಇದನ್ನು ತಿರುಗಿಸ್ಬೇಕು ನಿಧಾನಕ್ಕೆ. ಅದ್ರ ಮುಂದಿನ ಸ್ಟೆಪ್ಪು ಇದು ತೆಗೆದಾಗ ಏನೋ ಕಾಣುತ್ತೆ ನಿಮಗೆ, ಬೇರೆ ಗೋಡೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೇಸಲ್ಲಿ ಒಂದು ಬಾಗಿಲು ಕಾಣಿಸ್ತು. ಸೊ ಇಲ್ಲಿಂದ ನಾವು ಇನ್ನೊಂದು ಬ್ಯಾಕ್ಗ್ರೌಂಡ್ ನೋಡಿಸಿದ್ರೆ ಅವಾಗ ಏನು ಕಾಣಿಸ್ತು, ಅವಾಗ ಏನಾಯಿತು, ಸಡನ್ನಾಗಿ ಇಲ್ಲಿರೋ ವ್ಯಕ್ತಿ ಮೆಜಿಷಿಯನ್ನು, ಇಲ್ಲಿ ನಿಂತ್ಕೊಂಡಿರೋ ಮೆಜಿಷಿಯನ್ನು ಇಲ್ಲಿ ಓಡೋದಂಗೆ ಆಯಿತು. ಅದು ನಿಮ್ಗೆ ಗೊತ್ತೇ ಆಗಲಿಲ್ಲ. ಸೊ ದಿಸ್ ವಾಸ್ ದ ಮ್ಯಾಜಿಕ್ ಶೋ ಅಲ್ವಾ. ಇದು ಹೇಗೆ ನಡೀತು ಅಂತ ಹೇಳಿದ್ರೆ ಮೋಷನ್ ಇಸ್ ರಿಲೇಟಿವ್. ನಮ್ಗೇನು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮೋಷನ್ ಇಸ್ ರಿಲೇಟಿವ್. ಮೋಷನ್ ಇಸ್ ರಿಲೇಟಿವ್ ಅಂತ ಹೇಳಿದ್ರೆ ಏನೋ ಇಲ್ಲಿ ನೋಡಿ ಹೇಳ್ತೀನಿ. Relative motion refers to the motion or speed of an object in respect to a reference point ಅಂತ ಹೇಳಿದ್ರೆ, ಇಲ್ಲಿವಾಗ ಈ ಮೆಜಿಷನ್ ಇದೆಯಲ್ಲ, ಮೆಜಿಷನ್ನು ಈ ಬ್ಯಾಕ್ಗ್ರೌಂಡ್ ಎ ಅಂತ ಕರೆಯೋಣ ಇದನ್ನ, ರೈಟ್, ವಿತ್ ರೆಸ್ಪೆಕ್ಟ್ ಟು WRT ಅಂದರೆ ವಿತ್ ರೆಸ್ಪೆಕ್ಟ್ ಟು ಎ, ದ ಮೆಜಿಷಿಯನ್ ಡಿಡ್ ನಾಟ್ ಮೂವ್. ಈ ಮೆಜಿಷಿಯನ್ ಎಲ್ಲೂ ಹೋಗಲಿಲ್ಲ, ಅಲ್ಲೇ ನಿಂತಿದ್ದ ಅಲ್ವಾ. ನೋಡಿ ಇಷ್ಟೇ ದೂರ ಇದ್ದಾನೆ ಮೊದಲಿಂದ. ನಾನು ಅದು ಇಟ್ಟ ಮೇಲೆ ಎತ್ತವರೆಗೆ ಬ್ಯಾಕ್ಗ್ರೌಂಡ್ನ, ಮೆಜಿಷಿಯನ್ ಎಲ್ಲೂ ಹೋಗಲಿಲ್ಲ, ಅಷ್ಟೇ ದೂರದಲ್ಲಿದ್ದ. ಹಾಗಾಗಿ ಈ ಕ್ಯಾಮ್ರಾಗೆ ಎಷ್ಟು ಕಾಣಿಸ್ತಿತ್ತು, ಕ್ಯಾಮ್ರಾಗೆ ಬರೀ ಇಷ್ಟೇ ಕಾಣಿಸ್ತಾ ಇದ್ದಿದ್ದು. ಅವಾಗ ಅನಿಸ್ತು ನಮಗೆ, ಮೆಜಿಷಿಯನ್ ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳಿ ಕಾಣ್ತು. ಅದೇ ವಿತ್ ರೆಸ್ಪೆಕ್ಟ್ ಟು ದ ವಾಲ್, ಈ ಗೋಡೆ ಇದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ದ ರೂಮ್ ರೊಟೇಟೆಡ್, ಸಾರಿ ನಾಟ್ ದ ರೂಮ್, ದ ಪ್ಲ್ಯಾಟ್ಫಾರ್ಮ್, ದ ಮೆಜಿಷಿಯನ್ ರೊಟೇಟೆಡ್ ಅಲ್ವಾ. ಈ ಗೋಡೆ ನೋಡ್ತು ಅಂದರೆ ಗೋಡೆಗೆ ಇಷ್ಟತ್ರ ಇದ್ದ ವ್ಯಕ್ತಿ ಮೆಜಿಷಿಯನ್ನು ಇಲ್ಲಿ ಹೋದಂಗೆ ಆಯಿತು ಲೆಕ್ಕ. ಅಂತ ಹೇಳಿದ್ರೇನೋ ದ ಮೆಜಿಷಿಯನ್ ಮೂವ್ಡ್ ಫ್ರಮ್ ಹಿಯರ್ ಟು ಹಿಯರ್, ಇಲ್ಲಿಂದ ಇಲ್ಲಿ ಹೋದಂಗೆ ಕಾಣುತ್ತೋ ಅಲ್ಲ, ಆಗಿದೆ. ಸೊ ಮೋಷನ್ ಈಸ್ ರಿಲೇಟಿವ್ ಅಂತ ಹೇಳಿದ್ರೆ, ಮೋಷನ್ ವಿತ್ ರೆಸ್ಪೆಕ್ಟ್ ಟು ಅ ನ್ಯೂ ಬ್ಯಾಕ್ಗ್ರೌಂಡ್, ಮೆಜಿಷಿಯನ್ ಡಿಡ್ ನಾಟ್ ಮೂವ್. ಮೋಷನ್ ವಿತ್ ರೆಸ್ಪೆಕ್ಟ್ ಟು ದ ವಾಲ್, ದ ಮೆಜಿಷಿಯನ್ ಮೂವ್ಡ್. ಒಂದ್ಸತಿ ನೋಡಿದಾಗ, ಒಂದು ಕಡೆಯಿಂದ ನೋಡಿದಾಗ ಮೆಜಿಷಿಯನ್ನು ಮೂವ್ ಆಗಲಿಲ್ಲ, ಮತ್ತೊಂದು ಕಡೆಯಿಂದ ನೋಡಿದಾಗ ಮೆಜಿಷಿಯನ್ ಮೂವ್ ಆದ. ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ. ಅ ಪರ್ಸನ್ ಸಿಟ್ಟಿಂಗ್ ಇನ್ ಅ ಟ್ರೈನ್, ಯಾರೋ ಟ್ರೈನಲ್ಲಿ ಕೂರ್ತಿರ್ತಾರಂತೆ, is at rest for another person in the train. At rest for another person in the train.
ಮತ್ತೊಬ್ಬರು ಟ್ರೈನಲ್ಲಿ ಕೂತಿರೋರು ಅವ್ರನ್ನ ನೋಡ್ತು ಅಂತ ಹೇಳಿದ್ರೆ ಅವ ಟೆಸ್ಟಲ್ಲಿದ್ದಾನೆ. ಅದೇ ವೈಲ್ ಅ ಪರ್ಸನ್ ಈಸ್ ಇನ್ ಮೋಷನ್ ಫಾರ್ ಅ ಪರ್ಸನ್ ಹೂ ಇಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ಅಂತ ಹೇಳ್ತು ಅಂದರೆ ಒಂದು ಟ್ರೈನ್ ಇದೆ ಅಂತ ತಿಳ್ಕೊಳ್ಳಿ. ಈ ರೋಡ್ ಎಷ್ಟೊಂದು ಜನ ಕೂತಿದ್ದಾರೆ. ಹೊರಗಡೆ ಯಾರೋ ಒಬ್ಬ ಈ ಟ್ರೈನ್ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದಾನೆ, ಟಾಟಾ ಮಾಡ್ತಾ ಇದ್ದಾನೆ. ಹೋಗಿ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಈ ಒಡೆ ಕೂತಿರೋರು ಮತ್ತೊಬ್ಬರು ಒಂದಿಬ್ರು ಕೂತಿದ್ದಾರೆ ಅಂತ ತಿಳ್ಕೊಳ್ಳಿ, ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ. ಇವರಿಬ್ಬರು ಮಾತಾಡ್ತಾನೇ ಇರ್ಬೋದು. ಏನಕ್ಕೆ? ಬಿಕಾಸ್ ದೇ ಆರ್ ಎಟ್ ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಈಚ್ ಅದರ್. ಇವರಿಬ್ರು ದೇ ಆರ್ ಎಟ್ ರೆಸ್ಟ್. ಇಬ್ರಿಗೆ ಹೋಲ್ಸ್ಕೊಂತು ಅಂತ ಹೇಳಿದ್ರೆ ದೇ ಆರ್ ರೆಸ್ಟ್. ಟ್ರೈನ್ ಹೋಗ್ತಾ ಇದೆ ಸರಿ, ಬಟ್ ಅವ್ರು ಎದುರುಗಡೆ ಬದುಗಡೆ ನಿಂತ್ಕೊಂಡು ಮಾತಾಡ್ತಾ ಇಲ್ವಾ? ಸೊ ದೇ ಆರ್ ಎಟ್ ರೆಸ್ಟ್. ಅದೇ ಒಂದು ಸೆಕೆಂಡ್, ಒಂದು ನಿಮಿಷನೂ ಇರಲ್ಲ, ಒಂದು ಸೆಕೆಂಡ್ ಬಿಟ್ಟರೆ ಅದಕ್ಕಿಂತ ಹೆಚ್ಚು ಏನೂ ಹೇಳೋದಕ್ಕಾಗಲ್ಲ. ಯಾಕಂದರೆ ಟ್ರೈನ್ ಹೋಗ್ತಾ ಇದೆಯಲ್ಲ, ಹಾಗಾಗಿ ಟ್ರೈನ್ ಜೊತೆ ಇವ್ರು ಹೋಗ್ತಾಯಿದ್ದಾರೆ. ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ದ ಔಟ್ಸೈಡ್ ಪರ್ಸನ್ ದಿಸ್ ಟು ಪೀಪಲ್ ಆರ್ ಮೂವಿಂಗ್. ವಿತ್ ರೆಸ್ಪೆಕ್ಟ್ ಟು ಎ, ಬಿ ಈಸ್ ಅಟ್ ರೆಸ್ಟ್. ವಿತ್ ರೆಸ್ಪೆಕ್ಟ್ ಟು ಬಿ, ಎ ಈಸ್ ಅಟ್ ರೆಸ್ಟ್. ಇವರಿಬ್ಬರು ಎಲ್ಲೂ ಹೋಗ್ತಾ ಇಲ್ಲ. ಇವ್ರ ನಡುವೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಮೋಷನ್ ಇಸ್ ರಿಲೇಟಿವ್. ಎಲ್ಲಿಂದ ನೋಡ್ತೀವೋ ಅದ್ರ ಮೇಲೆ ಡಿಪೆಂಡು. ಇಲ್ಲಿ ನೋಡಿ, ಮೂರನೇ ಎಕ್ಸಾಂಪಲು. ಈ ಕ್ಯಾಮ್ರಾ ಪ್ರಕಾರ ಈ ವ್ಯಕ್ತಿ ಮ್ಯೂಸಿಷಿಯನ್ನು ಎಲ್ಲೂ ಹೋಗ್ತಾ ಇಲ್ಲ. ಅದೇ ಇಲ್ಲಿಂದ ಕ್ಯಾಮ್ರಾ ಇಟ್ಟು ನಿಮ್ಗೆ ನೋಡ್ತಾ ಇದ್ದೀನಿ ನೋಡಿ ಅಲ್ವಾ, ಇಲ್ಲೊಂದು ಕ್ಯಾಮ್ರಾ ಇಟ್ಟು ಇದು ನೋಡ್ತಾ ಇರೋದು ನಾನು ನಿಮಗೆ. ದ ಪರ್ಸನ್ ಇಸ್ ಮೂವಿಂಗ್, ದ ಮ್ಯೂಸಿಷಿಯನ್ ಇಸ್ ರೊಟೇಟಿಂಗ್. ಇಲ್ಲಿರೋ ಮ್ಯೂಸಿಷಿಯನ್ ಇಲ್ಲೋ ಹೋದ ಅಲ್ವಾ. ಸೊ ಈ ಕ್ಯಾಮ್ರಾಗೆ ಹಿ ಡಿಡ್ಂಟ್ ಮೂವ್, ಈ ಕ್ಯಾಮ್ರಾಗೆ ಹಿ ಮೂವ್ಡ್. ಮೋಷನ್ ಇಸ್ ರಿಲೇಟಿವ್. ಮತ್ತೊಂದು, ಈ ಮಗು ಚೇರ್ ಮೇಲೆ ಕೂತಿದ್ದಾಳೆ. ಚೇರು ಅರ್ತ್ ಮೇಲಿದೆ. ಅರ್ತು ಇಟ್ಸ್ ಮೂವಿಂಗ್. ಈ ಏಲಿಯನ್ನು ಈ ಮಗು ನೋಡಿದಾಗ ದ ಕಿಡ್ ಇಸ್ ಮೂವಿಂಗ್ ಅಂತ ಹೇಳಿ ಈ ಏಲಿಯನ್ ಹೇಳುತ್ತೆ. ಅದೇ ಈ ವ್ಯಕ್ತಿ ದ ಕಿಡ್ ಇಸ್ ನಾಟ್ ಮೂವಿಂಗ್ ಅಂತ ಹೇಳಿ ಹೇಳುತ್ತೆ. ಈ ವ್ಯತ್ಯಾಸ ಗೊತ್ತಿರಬೇಕು. ಗೊತ್ತಾಯ್ತಾ? ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಪ್ಲ್ಯಾಟ್ಫಾರ್ಮ್ ಹೇಗಿದೆಯೋ ಇಲ್ಲಿ ಪೂರ ಅರ್ತು ನಮ್ಮ ಪ್ಲ್ಯಾಟ್ಫಾರ್ಮ್ ಆಗೋಗುತ್ತೆ. ಯಾಕಂದರೆ ನಾವು ಅರ್ತಿಂದ ಹೊರಗಡೆ ಇದ್ದಾರೆ, ನಾವಲ್ಲ, ಈ ಏಲಿಯನ್ನು ಅರ್ತಿಂದ ಹೊರಗಡೆ ಇದೆ. ಹಾಗಾಗಿ ಅರ್ತ್ ಇಸ್ ಮೂವಿಂಗ್ ಆ್ಯಂಡ್ ಸೊ ದ ಕಿಡ್ ಇಸ್ ಮೂವಿಂಗ್. ಇಲ್ಲಿ ಈ ಏಲಿಯನ್ಗೆ ಸರೌಂಡಿಂಗ್ ಏನಾಗುತ್ತೆ, ಇಲ್ಲಿ ನಕ್ಷತ್ರ ಮತ್ತು ಸೂರ್ಯ ಆಯಿತಾ, ಚಂದ್ರ, ಇವೆಲ್ಲ ನಿಮ್ಮ ಸರೌಂಡಿಂಗ್. ಅರ್ತು ಇವೆಲ್ಲ ಸರೌಂಡಿಂಗ್ ಆಗುತ್ತೆ. ಅದೇ ಈ ವ್ಯಕ್ತಿಗೆ ಸರೌಂಡಿಂಗ್ ಅಂತ ಹೇಳಿದ್ರೆ ಈ ಚೇರು, ಈ ಬಾಗಿಲಿತ್ತು ಅಂದರೆ ಬಾಗಿಲು, ನೆಲ, ಗೋಡೆ, ಕಿಟಕಿ, ಇವೆಲ್ಲ ಸರೌಂಡಿಂಗ್ ಆಗುತ್ತೆ. ಸೊ ಎಲ್ಲಿಂದ ನೋಡ್ತೀವೋ ಅಲ್ಲಿಂದ ನಮ್ಮ ಐಡಿಯಾ ಚೇಂಜ್ ಆಗುತ್ತೆ, ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಯಾವ್ದು ನಿಂತ್ಕೊಂಡಿದೆ ಅನಿಸ್ತಾ ಇದೆಯೋ ಅದು ಮೂವ್ಮೆಂಟಲ್ಲಿ ಇರ್ಬೋದು, ಯಾವ್ದು ಮೂವ್ಮೆಂಟಲ್ಲಿ ಇದೆಯೋ ಅದು ನಿಂತ್ಕೊಂಡಿರ್ಬೋದು ಅಂತ ಹೇಳಿ ಚೇಂಜ್ ಆಗುತ್ತೆ ಐಡಿಯಾ. ಇಟ್ ಡಿಪೆಂಡ್ಸ್ ಆನ್ ಎಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಹೇಳಿ. ದಟ್ಸ್ ವೈ ಮೋಷನ್ ಇಸ್ ರಿಲೇಟಿವ್. ಸರಿನಾ? ಇದನ್ನು ನೀವು ರನ್ನಿಂಗ್ ನೋಟ್ ಥರ ಬರ್ಕೊಳ್ಳಿ. ನೋಟ್ಸ್ ಥರ ಬರ್ಕೊಳಕ್ಕೆ ಹೋಗ್ಬೇಡಿ, ರನ್ನಿಂಗ್ ನೋಟ್ ಥರ ಬರ್ಕೊಂಡು ಒಂದೆರಡು ಎಕ್ಸಾಂಪಲ್ ಬರ್ಕೊಳ್ಳಿ, ಆಯಿತಾ? ಸೊ ಇದು ನಿಮ್ಮ ಕೆಲಸ ಇವಾಗ. ಆದಷ್ಟು ಚಿತ್ರ ಬರ್ಕೊಳ್ಳಿ ನೋಡಿ. ಇವೆಲ್ಲ ಚಿತ್ರ ನೀವು ಕೂಡ ಬರಿಬೋದು.